ಹಾಯ್ ಎಲ್ರಿಗೂ ನಮಸ್ಕಾರ. ಇದು ನನ್ನ ಫಸ್ಟ್ ವ್ಲಾಗ್ ರೀ. ಎಲ್ಲರ ಥರ ನಾನು ವ್ಲಾಗ್ ಮಾಡಿ ವೀಡಿಯೋ ಮಾಡ್ಬೇಕಂತ ಒಂದು ಆಸೆ ಇತ್ತು. ಫಸ್ಟಿಗೆ ವೀಡಿಯೋ ಮಾಡ್ತಾಯಿದ್ದೀನಿ. ಇದು ಏನಾದರೂ ತಪ್ಪು ತಡೆಗಳು ಮಾತಾಡ್ರೆ ಹೊಟ್ಟೆಗೆ ಹಾಕ್ರಿ. ನಮ್ಮ ತಂಗಿಗೆ ಅಲ್ಲಿ ಸೌಂಡ್ ಮಾಡಕತ್ತಾಳ. ಫಸ್ಟ್ ಟೈಮ್ ಎಲ್ಲರಿಗೂ ಏನೋ ಒಂದು ಇದಿರ್ತದ ಮಾತಾಡತ್ನಾಗ. ಇಷ್ಟು ದಿನ ಏನು ಶೇರ್ ಮಾಡ್ಕೊಂಡಿದ್ದಿಲ್ಲ, ಇನ್ನು ಮುಂದೆ ನಿಮ್ಮ ಮುಂದೆ ಶೇರ್ ಮಾಡ್ಕೋಬೇಕಂತ ಮಾಡೀನಿ. ಇವತ್ತು ನಮ್ಮ ಮನೆ ತೋರಿಸ್ನ ಬರ್ರಿ. ನಮ್ಮ ತಂಗಿ ಆರ್ಮಿಗೆ ಹೊಂಟಾಳ. ಎಲ್ಲರೂ ಆಶೀರ್ವಾದ ಮಾಡ್ರಿ ಆಕಿಗೆ. ಇದು ನಮ್ಮದು ಹೊಲ, ರಾಯಚೂರು ಡಿಸ್ಟಿಕ್ಕು, ಲಿಂಗಸೂರು ತಾಲೂಕು, ಮುದಗಲ್ಲಿದ್ದೊಂದು 6 ಕಿಲೋಮೀಟ್ರ್, ಜಂತಾಪುರ ಬನಿಗೋಳು ಅಂಕ್ಲಿಮಠ ಅಂತಂದು. ಬಟ್ ನಮ್ಮದು ಬನಿಗೋಳು ರೋಡಿಗೆ ಐತ್ರಿ ನಮ್ದು ಹೊಲ. ಒಂದು ಗಾಡಿ ಹೋಗ್ತು ನೋಡ್ರಿ, ಇವಾಗ ಆಟೋ ಹೊಂಟೈತ್ರಿ, ರೋಡಿಗೆ ಐತಲ್ಲ. ಇದು ನಾವು ಇದ್ದ ಸದ್ಯಕ್ಕೆ ಮನೆ, ನಾವಿರೋಂಥ ಸದ್ಯದ ಮನೆ. ಈಗ ಬರ್ರಿ. ಇಷ್ಟು ದಿನ ಶೇರ್ ಮಾಡ್ಕೊಂಡಿದ್ದಿಲ್ಲ, ನಮ್ಮ ತಂಗಿ ಹೋದ್ರಕತ್ತಾಳ. ಇಷ್ಟು ದಿನ ಏನು ಶೇರ್ ಮಾಡ್ಕೊಂಡಿದ್ದಿಲ್ಲ, ಯಾಕಂತಂದ್ರೆ ಈಗ ಇದ್ದರ್ನ ಇರ್ತಾರೆ, ಇಲ್ಲಾರ್ದಾರನ್ನ ಇರ್ತಾರೆ. ಬಟ್ ನಾವು ನಮ್ಮ ಹತ್ರ ಏನು ಇಲ್ಲಪ್ಪ ಅಂತಂದ್ರೆ ನಮ್ಮ ನೋಡೋ ರೀತಿನೇ ಬೇರೆ ಇರ್ತವೆ. ಹಂಗಾಗಿ ನಾನು ಯಾವುದು ಶೇರ್ ಮಾಡ್ಕೊಂಡಿದ್ದಿಲ್ಲ. ಬಟ್ ಶೇರ್ ಮಾಡ್ಕೋಬೇಕು ಅನ್ಸಕತ್ತೈತಿ ಇವತ್ತು. ಯಾರು ಏನು ಅನ್ಕೊಂಡ್ರೆ ಏನು ಪರವಾಗಿಲ್ಲ. ಬರ್ರಿ ನಮ್ಮ ಮನೆ ತೋರಿಸ್ತೀನಿ ಇವತ್ತು. ನಮ್ಮ ತಂಗಿ ಆರ್ಮಿಗೆ ಹೊಂಟಾಳ. ನಿಮ್ಮ ಆಶೀರ್ವಾದ ಇರಲಿ, ಸಪೋರ್ಟ್ ಇರಲಿ. ಅಲ್ಲಿ ಕಾಣಿಸುತ್ತೆ ನೋಡ್ರಿ ನಮ್ಮದು. ಫಸ್ಟ್ ನಾವು ಹುಟ್ಟಿಂದ 1 ವರ್ಷಕ್ಕೆ ಆ ಮನೆಗೆ ಬಂದಾರೆ. ಆ ಮನೆಯ ತೋರಿಸ್ತೀನಿ ರೀ ನಿಮ್ಗೆ, ನೆಕ್ಸ್ಟ್ ವೀಡಿಯೋದಾಗ ತೋರಿಸ್ತೀನಿ. ಈಗ ಸದ್ಯಕ್ಕೆ ಇರೋಂಥ ಮನೆ ಇದನ್ನು ತೋರಿಸ್ತೀನಿ ರೀ. ಬರ್ರಿ. ನೋಡ್ರಿ ನಮ್ಮ ತಂಗಿ ಆಗಲೇ ಏನೇನು ಅನ್ನಕತ್ಬಿಟ್ಟ. ಇದು ನಮ್ಮ ತಂಗಿ ಎಲ್ಲ ಆರ್ಮಿಗೆ ಹೋಗಕ್ಕೆ ಡ್ರೆಸ್ಗಳೆಲ್ಲ ರೆಡಿ ಮಾಡ್ಕೊಳಕತ್ತಾಳ್ರಿ. ಇದು ನಮ್ಮ ಸಣ್ಣ ಪುಟ್ಟ ದೇವ್ರ ಇದರಿ ನಮ್ಮ ಪುಟ್ಟದಾದ ಮನೆ. ನೋಡ್ರಿ ನಮ್ಮ ತಂಗಿ ನೆಮ್ಮದಿದೆಲ್ಲ ತೆಗೆದಿರ್ತಾರೆ ಅಂತ ಅನ್ನಕತ್ತಾಳ. ಗೊತ್ತಾಗ್ತೈತಿ ನಿಮ್ಗೂ ಹೆಂಗ ಏನಂತಂದು. ಬಡತನದಲ್ಲಿ ಬೆಳೆದವರಿಗೆ ಸ್ವಲ್ಪ ತೆಳಗಲ್ ಬೇಡ, ಪ್ಯಾಂಟ್ ಹಾಕಿಲ್ರಿ ಹಂಗಾಗಿ. ಓಕೆ, ನೆಕ್ಸ್ಟ್ ಮತ್ತೆ ಹೇಳ್ತೇನೆ ರೀ ನಿಮ್ಗೆ ಯಾವುದೇನಂತ. ಈಕೆ ನಮ್ಮ ತಂಗಿರಿ ಅನ್ನುವಂಥ. ಇವೆಲ್ಲ ನಮ್ಮ ಆರ್ಮಿಗೆ ಹೋಗುವಂಥ ಸಾಮಾನುಗಳು. ತಡಿ, ಮಕ್ಕ ಅಷ್ಟೇ ತೋರಿಸ್ತೀನಿ. ಹಾಂ, ಈಕೆ ನೋಡ್ರಿ ಭಾಳ ನಾಸ್ತವ ನಮ್ಮ ಹುಡ್ರೆ. ಆರ್ಮಿ ಹುಡುಗಿ ಹೆಂಗಿರ್ಬೇಕು ನೀ? ನಮ್ಮ ಅಮ್ರಮ್ಮ ಇವು ನಮ್ಮ 2 ಸೋನಿ ಮೋನಿ ಅಂತಂದು 2 ಅದಾವ್ರಿ. ಅವು ಭಾಳ ಜೀವ ತಿಂತಾವ. ಎಲ್ಲರ ಮನೆಯಾಗ ನಮ್ದು ಇರ್ತೈತೆ, ಅರ್ಥ ಮಾಡ್ಕೊಂಡವ್ರು ಮಾಡ್ಕೊತಾರೆ. ಇವೆಲ್ಲ ಸಾಮಗ್ರಿಗಳು, ಆರ್ಮಿಗೆ ಹೋಗೋಂಥ ಸಾಮಗ್ರಿಗಳು. ಇದು ನಮ್ಮದು ಹೊಲ ರೀ. ಆರಾಮಾಗಿದ್ದೀವಿ, ಚಂದ ಇದೀವಿ. ಹೊಲ್ದಾಗಿದ್ರಿ ಪರವಾಗಿಲ್ಲ, ಯಾರು ಕಿರಿಕಿರಿಲ್ಲ, ಏನಿಲ್ಲ. ನಮ್ಮ ಹೊಲ್ದಾಗ ನಾವು ಆರಾಮಿರ್ತೀವಿ ರೀ, ಯಾರು ಜಗಳ ಇರಲ್ಲ, ಏನಿಲ್ಲ. ಅದು ಊರಾಗಾದ್ರೆ ಅವ್ರ ಗಟ್ರ ನೀರು ಬರ್ತಾವ, ಇವ್ರ ಗಟ್ರ ನೀರು ಬರ್ತಾವ. ಅಲ್ಲಿ ಬಟ್ಟೆ ಹೋಗಿಬೇಡ್ರಿ, ಇಲ್ಲಿ ಬಟ್ಟೆ ಹೋಗಿಬೇಡ್ರಿ, ನಮ್ಮ ಕಸ ನಿಮ್ಮ ಮನೆಗೆ ಬಂತು, ನಿಮ್ಮ ಕಸ ನಮ್ಮ ಮನೆಗೆ ಬಂತು, ನಮ್ಮ ಗಿಡದ ಕಸ ಅಲ್ಲಿ ಬೀಳ್ತೈತಿ, ಇಲ್ಲಿ ಬೀಳ್ತೈತಿ ಅಂತ ಬರೀ ಜಗಳ ಇರ್ತಾವೆ. ಬಟ್ ನಾವು ಅಂಥದ್ರಾಗ ಯಾವ್ದ್ರಾಗಿಲ್ಲ. ನಾವು ಈಗ ಇದೆ ಈ ಪುಟ್ಟ ಕಲಾವಿದನ ಪುಟ್ಟ ಮನೆಯರಿದೆ. ಫಸ್ಟಿಗೆ ಅಲ್ಲಿದ್ದರು ನಾವು ಒಳಗೆ. ಅದು ಕಾಣಿಸಲ್ರಿ ನಿಮ್ಗೆ, ಜೂಮ್ ಹಾಕಿ ತೋರಿಸ್ತೀನಿ. ಅಲ್ಲಿ ಕಾಣಿಸುತ್ತೆ ನೋಡ್ರಿ, ಅಲ್ಲಿತ್ತು. ಅದು ನಮ್ಮ ಕಾಕಾರ್ದ ಚಜ್ಜಿ ಹೊಲ ರೀ. ಇದು ನಮ್ಮದು. ಈಗ ಸದ್ಯಕ್ಕೆ ಶೇಂಗಾ ಹಾಕಿವ್ರಿ. ಫಸ್ಟಿಗೆ ತೊಗರಿ ಕೊಟ್ಟಿವಿ. ಮತ್ತೆ ಹೇಳ್ತೇನೆ ರೀ, ತಿಳಿಸ್ತೇನೆ ನಿಮ್ಗೆ ಏನಾದ್ರೆ.
ಇವೆಲ್ಲ ಸಾಮಗ್ರಿಗಳು ನಮ್ಮ ಆರ್ಮಿಗೆ ಹೋಗ್ತಕ್ಕಂಥ ತಂಗಿಯ ಸಾಮಾನುಗಳು. ಇಷ್ಟೆಲ್ಲ ಸಾಮಾನುಗಳು ನೋಡಿ ನನಗೆ ಶಾಕ್ ಆತ್ರಿ. ಎಡಿಟ್ ಮಾಡಕ್ ಬರಲ್ಲ, ಕಲಿಬೇಕು. ಓಕೆ ಫ್ರೆಂಡ್ಸ್, ಇವಾಗ ಇದನ್ನೆಲ್ಲ ಪ್ಯಾಕ್ ಮಾಡ್ಕೊಂಡು ಸೀದಾ ಗುಡಿಗೆ ಬಂದೀವಿ ನಾವು. ಗುಡಿಗೆ ಬಂದು ಇದು ಹನುಮಪ್ಪನ ಗುಡಿ, ನಮ್ಮೂರು ಹನುಮಪ್ಪನ ಗುಡಿ. ಎಲ್ಲ ದೇವರಿಗೆ ಪೂಜೆ ಮಾಡ್ಕೊಂಡು ಹೋದ್ರೆ ಒಳ್ಳೇದಾಗುತ್ತೆ ಅಂತಂದು ಒಂದು ಮನಸ್ಸಿನಾಗ ಇರ್ತದಲ್ರಿ. ಹಂಗಾಗಿ ಗುಡಿಗೆ ಬಂದು ಪೂಜೆ ಮಾಡಕತ್ತೀವಿ. ಒಂದು ಕಾಯಿ ಹೊಡ್ಕೊಂಡು ಸೀದಾ ಹನುಮಪ್ಪನ ದರ್ಶನ ಮಾಡ್ಕೊಂಡಿವ್ರಿ. ಹನುಮಪ್ಪನ ದರ್ಶನ ಮುಗಿಸ್ಕೊಂಡು ಸೀದಾ ನಮ್ಮ ವೀರಭದ್ರೇಶ್ವರ ಗುಡಿಗೆ ಬಂದೀವಿ ನೋಡ್ರಿ. ಇದು ನಮ್ಮ ಊರಿನ ಗ್ರಾಮ ದೇವತೆ ದ್ಯಾಮಮ್ಮ ಗುಡಿ ನೋಡ್ರಿ. ಮತ್ತು ಇಲ್ಲೂ ಸೇಮ್ ಪೂಜೆ ಮಾಡ್ಕೊಂಡಿವ್ರಿ. ಪೂಜೆ ಮಾಡ್ಕೊಂಡು ಸೀದಾ ನಮ್ಮ ಪಯಣ ಲಾಸ್ಟಿಗೆ ಒಂದೆರಡು ಫೋಟೋ ಹೊಡ್ಕೊಂಡಿವ್ರಿ, ಸವಿ ನೆನಪು ಇರ್ಲಂತಂದ. ಇದು ಅಪ್ಪ ಅಮ್ಮ, ನಮ್ಮ ದೊಡ್ಡಮ್ಮ, ನಮ್ಮವ್ವ, ನಮ್ಮ ತಂಗಿ ಫೋಟೋ ಹೊಡ್ಕೊಂಡು ಸೀದಾ ರಾಯಚೂರಿಗೆ ಬಂದಿವ್ರಿ. ರಾಯಚೂರಿಗೆ ಬಂದ ತಕ್ಷಣವೇ ನಮ್ಮ ಟ್ರೈನ್ ಬರ್ತ ನೋಡ್ರಿ. ಇನ್ನೇನು ಇದು ರಾಜಧಾನಿ ಎಕ್ಸ್ಪ್ರೆಸ್ ರೀ. ಟ್ರೈನ್ ಒಳಗೆ ಯಾವ ಥರ ಸಿಸ್ಟಮ್ ಇರ್ತಾವ ಅಂತಂದು ತೋರಿಸ್ತೀನಿ ಬಿಡ್ರಿ. ಈಗ ಕೈ ಪೈ ತನಕ ಮಾತ್ರ ತನಕ ಸೌಂಡ್ ಈ ಥರ ಮಾತ್ರ ನೋಡ್ರಿ. ಎತ್ತೆತ್ತೆತ್ತಿ ತೊಗೊಂಡಾಗತ್ತೆ ಇವ್ರ ಇದು ಮಾಡ್ಯಾರ. ಇದು ರಿಸರ್ವೇಷನ್ ಗಾಡಿ ಜನರಲ್ ಏನೈತಲ್ಲ ಅಲ್ಲಿರ್ತಾವೆ ಮುಂದೆ, ಬಟ್ ರಿಸರ್ವೇಷನ್ಗೆ ಅಷ್ಟೇ ಇದು. ಈ ಕಡೆ ಸೈಡ್ ಏನೈತಲ್ಲ ಎ ಸಿ ಬರ್ತದೆ ರೀ. ಈ ಕಡೆ ಒಳಗೆ ಬಾತ್ರೂಮ್ ಸಿಸ್ಟಮ್ ಇರ್ತವ್ರೆ. ಬಾತ್ರೂಮ್ ಈ ಥರ ಇರ್ತದೆ, ಸ್ವಚ್ಛ ಇರ್ತದೆ. ನಮ್ಮ ಇಂಡಿಯನ್ ಟಾಯ್ಲೆಟ್ ವೆಸ್ಟರ್ನ್ ಅಲ್ಲ. ಆ ಕಡೆ ಎರಡು ಇರ್ತಾವ್ರಿ, ಈ ಕಡೆ ಎರಡು ಇರ್ತಾರೆ. ಆ ಬೋಗಿಗೊಂದು ಈ ಬೋಗಿಗೊಂದು ನಮ್ಮ ಸಿಸ್ಟಮ್ ತೋರಿಸ್ತಾರೆ ಇವತ್ತು. ಒಳಗೆ ಯಾವ ಥರ ರೂಮ್ ಇರ್ತಾವೆ ಅಂತ ತೋರಿಸ್ತೀನಿ ನಿಮ್ಗೆ. ಲಾಗ್ ಮಾಡ್ಬೇಕಂತ ನಮ್ಮದು ಒಂದು ಆಸೆ ಇತ್ತು, ಈಗ ಮಾಡಕತ್ತೀವಿ. ಎ ಸಿ ರೂಮ್ ರೀ. ನಮ್ಮ ಸಿಸ್ಟರು. ಇದು ನಮ್ಮದು ಆಸನ, ಸಿಂಹಾಸನ. ಸ್ವಚ್ಛ ವಾಟರ್ ಇರ್ತದೆ ಅಲ್ಲಿ. ಅದೊಂದು ಬ್ಯಾಗ್ ನಮ್ಮದು ಆರ್ಮಿದೆ. ಇಲ್ಲೊಂದೈತೆ, ಇವು ಎರಡು ಕೊಟ್ಟಿರ್ತಾರೆ ನಾವು ಹಚ್ಕೊಳಕ. ಇದೊಂದು ಇದೊಂದು ಇದು ಹಚ್ಕೊಳಕ, ಇದು ಹಚ್ಕೊಳಕ, ಇದೊಂದು ಹಚ್ಕೊಳಕ ಕೊಟ್ಟಿದ್ದಾರೆ. ಹಿಂಗಿರ್ತಾವೆ, ಲೈಟ್ ಸಿಸ್ಟಮ್ ಇರ್ತದೆ ಒಳಗೆ, ಚಾರ್ಜ್ ಹಾಕೋಬೋದು. ಓಕೆ, ನಮ್ಗೆ ಇವಾಗ ಮಧ್ಯಾಹ್ನದ ಊಟ ರೆಡಿಯಾಗಿದೆ ನೋಡ್ರಿ. ಈಗ ನಮಗೆ ಒಬ್ಬರ ಅಣ್ಣರು ಊಟ ತರ್ತಾರೆ ಬಂದರೆ. ಒಂದು ವೆಜ್, ಒಂದು ನಾನ್ ವೆಜ್. एक वेज है ना, एक नॉन वेज है.
ನಾವು ಇವತ್ತು ರಾಜಧಾನಿ ಎಕ್ಸ್ಪ್ರೆಸ್ ಟ್ರೈನ್ನಾಗಿದೆ. ಇಲ್ಲಿ ಏನೇನು ಸಿಗುತ್ತಂತ ತೋರಿಸ್ತೀವಿ ನೋಡ್ರಿ. ಫಸ್ಟ್ ಲಾಗ್ ಏನೋ ಒಂದು ಮಾಡೋಕೈತಿ, ಸಣ್ಣ ಪುಟ್ಟ ಸಪೋರ್ಟ್ ಮಾಡಿರಿ. ಸಣ್ಣ ಪುಟ್ಟ ಏನಾದರೂ ಮಾತಾಡಿದ್ರೆ ಅಡ್ಜಸ್ಟ್ ಮಾಡ್ಕೊರಿ. ಇದು ಮೊಸರು, ಇದು ಏನು ಗೊತ್ತಿಲ್ಲ ನೋಡೋಣ. ಇದು ಒಂದು ಏನೋ ಒಂದು ಮತ್ತು ಇದು ರೈಸು ಕಾಣ್ತದ್ರೆ. ರೈಸು, ಇದು ಸಾಂಬಾರು, ಇದನ್ನು ಸಾಂಬಾರು. ಇದು ರಾಜಧಾನಿ ಎಕ್ಸ್ಪ್ರೆಸ್ನಾಗ ನಾವು ಪಂಜಾಬಿ ಹೋಗತ್ನಾಗ ಕೊಟ್ಟಂಥ ಊಟ. ಮುಂಜಾನೆ ಸ್ನ್ಯಾಕ್ಸ್ ಇರುತ್ತೆ, ಮಧ್ಯಾಹ್ನ ಊಟ, ರಾತ್ರಿ ಊಟ, ಮತ್ತು 4 ಗಂಟೆ ಸುಮಾರು ಸ್ನ್ಯಾಕ್ಸ್ ಕೊಡ್ತಾರೆ. ಜನರಲ್ ಟ್ರೈನಾಗ ಕೊಡಲ್ರಿ ಇದನ್ನು, ಬುಕ್ ಮಾಡೋದು. ಏನು ಚೇಂಜ್ ಇಲ್ರಿ, ಪಂಜಾಬ್ ಹೆಂಗಿದೆ ಹಂಗೈತೆ. ಇದು ಊಟ ಕೊಟ್ಟಾರೆ. ಇದು ಬ್ರೆಡ್, ಇದು ಟಿಫನು, ಇದಂತರ ಗೊತ್ತಿದೆ ಜ್ಯೂಸು. ಇದು ಅಮೂಲ್ ಬಟ್ರ್ ಅಂದ್ರೆ ಬೆಣ್ಣೆ. ಇದು ಹಾಲಿನ ಪುಡ್ರಿ. ಇಷ್ಟಂತರ ಕೊಟ್ಟಾರ. ಮತ್ತೆ ಮುಂದೆ ತಿಳಿಸ್ತೇನೆ ರೀ ನಿಮಗೆ. ಫ್ರೆಂಡ್ಸ್, ಊಟ ಮಾಡಂಬರ್ರಿ. ಇದು ನೋಡ್ರಿ, ಇದು ರೊಟ್ಟಿ. ನಮ್ಮ ಸೈಡು ರೊಟ್ಟಿ ಅಂತೀವಿ, ಚಪಾತಿ ಅಂತೀವಿ. ಬಟ್ ಇವ್ರು ಏನಂತಾರೆ ಗೊತ್ತಿಲ್ಲ ನಮ್ಗೆ. ಹಿಂಗಿರ್ತಾವ. ನಮ್ಮ ಊಟ ನಮಗೆ ಚಲೋ, ನಮ್ಮ ಊರು ನಮಗೆ ಚಲೋ. ಮತ್ತು ಅಡ್ಜಸ್ಟ್ ಮಾಡ್ಕೊಂಡು ಊಟ ಮಾಡಬೇಕು. ಸ್ವಲ್ಪ ಕಷ್ಟ ಆಗುತ್ತೆ, ಆದರೆ ತಿನ್ಬೇಕು. ಬನ್ನಿ ಊಟ ಮಾಡೋಣ. ಕಾಣ್ಬಿಡ್ಬೇಡ್ರಿ, ಈಗ ಹೊಟ್ಟೆ ನೋಸಕತ್ತ. ಸರಿಯಾಗಿ 4 ದಿನ ಆಯ್ತು ಈಗ. ಹಂಗಾಗಿ ಏನಾದ್ರು ಕೆಲಸ ಮಾಡಿದ್ರೆ ಡೈಜೆಷನ್ ಆಗ್ತೈತೆ, ಕೆಲಸನ ಮಾಡಲ್ಲ. ಹಂಗಾಗಿ ಬೇಡ, ನೀನು ಮಾಡ್ತೀಯ. ಬಸ್ ನೋಡೋಣ ಈ ಕಡೆ ಸೈಡ್ ಹೆಂಗದ, ವೈಟ್ ವೈಟ್. ಅಣ್ಣ ಕಂಟಿನ್ಯೂ ಆಯ್ತಣ್ಣ, ಸ್ಟಾಪ್ ಮಾಡಿ ಆನ್ ಮಾಡ್ತೀನಿ.
ಫೈನಲಿ ಬಂದವ್ರಿ ನಾವು ಪಂಜಾಬಿಗೆ. ಇಲ್ಲಿದ್ದ ಸ್ಟಾರ್ಟ್ ನೋಡ್ರಿ ನಮ್ಮ ಸಿಂಗಲ್ ಸವಾರಿ. ಹೇಳ್ಬೇಕಂದ್ರೆ ಫುಲ್ ಕಾಮಿಡಿ ಐತ್ರಿ ಈ ಕಡೆ ವಿಡಿಯೋ. ಇವ ಅಂತೂ ಹೆಂಗೆ ಹೊಡಿತಾನ್ರಿ ಗಾಡಿ, ಕುಡ್ದು ಬಿಟ್ಟಾನ್ರಿ ಮುಂಜಾನೆ 90 ಹಾಕ್ಯಂತನ್ರಿ ಹೊಡಿತಾನ್ರಿ ಗಾಡಿ. ವಿಡಿಯೋ ನೋಡ್ರಿ ನಿಮ್ಗೆ ಫುಲ್ ಗೊತ್ತಾಕತಿ. ಈ ಕಡೆ ಲೆಸ್ಸಿ ಫುಲ್ ಕಾಮಿಡಿನೇ ಐತ್ರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಏನಾದರೂ ಮಿಸ್ಟೇಕ್ ಇದ್ರೆ ಕಮೆಂಟ್ ಮೂಲಕ ತಿಳಿಸ್ರಿ. ಮತ್ತು ಯಾವ ಥರ ವೀಡಿಯೋ ಮಾಡ್ಬೇಕಂತೂ ಹೇಳ್ರಿ ಕಮೆಂಟ್ ಬಾಕ್ಸ್ನಾಗ. ಮತ್ತು ಈಗ ನಮ್ಮ ತಂಗಿನಂತರೂ ಅವ್ರಿಗೆ ಕನ್ನಡ ಬರೋಲ್ಲ, ನನಗೆ ಹಿಂದಿ ಬರೋಲ್ಲ. ಫುಲ್ ಅಂದರೆ ಫುಲ್ ಕಾಮಿಡಿ. ಬಸ್ನಾಗೂ ಬಂದೆ, ಆಟೋದಾಗೂ ಬಂದೆ. ನೋಡ್ರಿ ವೀಡಿಯೋಸ್. काम से रिमोट
ಕಾಲೇಜ್ ಹೊಂಟಿದ್ದೇನೆ. ಹೊರಗಿದ್ದಪ್ಪ. ಹಾಂ 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 ಹೌದು. ನಮ್ಮ DJ RVG ಅವರು ಬಂದಿದ್ದಾರೆ ನಮ್ಮನ್ನು ನೋಡ್ಲಿಕ್ಕೆ. ಆಯ್ ಮಾಡ ಆಯ್. ನಾನು ನಿಮ್ಮ ಪ್ರೀತಿಯ DJ ಸಾಗರ್ ಅಂತ ಹೇಳ. ಹಾಂ ಹಾಂ ಎಷ್ಟೊತ್ತಿಗೆ ಕಾಲೇಜ್ ಇರೋದು? 1:30ನಾ? ಏಟ ಟೈಮ್ ಕಾಣಿಸಿದೆ? ಎಲ್ಲೇ ಎಲ್ಲೇ ಹೋಯ್ತಾ ಹೋಯ್ತಾ? ಎಲ್ಲೇ ಕಾಣಿಸೋಣ ಹೋಗ್ತಲ್ಲ. ಬಲಕ್ ನಿಂದ್ರಂದಿ ಬಲಕ್ ನಿಂತಿದ್ದೆ ನಾನು. ತಗೊಂಡ್ರ ಕೊಡೆ ಹೋಯ್ತು ನಿಂದ. ಮತ್ತೆ ರೈಟ್ಗೆ ನಿಂತಿನಲ್ಲ, ಇದು ರೈಟೇ ಇದು. ಹೌದಾ? ಇಲ್ಲಿ ತೋರಿಸ್ ನೋಡಿನೇ.